ಹೇ ಗಾಯ್ಸ್, ರಾಜ್ ಫಿಲ್ಮಿ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಟ ಭಯಂಕರ ಸಿನಿಮಾ ಹೇಗಿದೆ, ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ನಾನು ಇವಾಗ ಮೂವಿ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಗುರು. ಜಾಸ್ತಿ ಕುಯ್ಯಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಮ್ಯಾಟ್ರ್ ಬಂದುಬಿಡ್ತೀನಿ. ಯಾರ್ಯಾರು ಬೇಜಾರಾಗ್ತೀರ ಅಂತ ಗೊತ್ತಿಲ್ಲ ಗುರು. ಮೂವಿ ನನಗೆ ಹೇಗೆ ಅನ್ನಿಸ್ತಪ್ಪ ಅಂದರೆ, ಫಸ್ಟು ಥಿಯೇಟ್ರಲ್ಲಿ ಕೂತ್ಕೊಳೋವಾಗ ಏನು ಅನ್ನಿಸ್ತು ಅಂದರೆ, ಫಸ್ಟು ಯಾವಾಗ ನಾನು ಎದ್ದು ಬರ್ತೀನಿ ಗುರು ಅಂತ ಅನ್ನಿಸ್ತು. ಸೊ ಮೂವಿ ನೋಡಲೇಬೇಕು, ರಿವ್ಯೂ ಕೊಡಲೇಬೇಕು. ಸೊ ಅದಕ್ಕೆ ಫುಲ್ಲು ಕೂತ್ಕೊಂಡು ನೋಡಿದೆ, ಒಂಥರ ಟಾರ್ಚರ್ ಅನಿಸ್ಬಿಡ್ತು ಗುರು. ಯಾಕಂದರೆ ಈ ತಿಂಗಳಿಗೆ ಒಂದೊಂದು ಮೂವಿ ಯಾರ್ಯಾರು ನೋಡ್ತೀರಾ ಅವ್ರಿಗೇನು ಅನ್ಸಲ್ಲ. ಈ ತಿಂಗಳಿಗೆ 5-6 ಮೂವಿ ನೋಡ್ತಾರಲ್ಲ, ಅವ್ರಿಗೆ ಏನೋ ವೆರೈಟಿ ಬೇಕು ಗುರು. ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ವೆರೈಟಿ ಬೇಕಂತಿರ್ತಾರೆ. ಸೊ ಅದೇ ಥರ ನಾವು ಹೋಗಿ ಕೂತ್ಕೊಂಡು ನೋಡ್ತೀವಿ. ಸಿನಿಮಾ ನನಗೆ ಮೂವಿಯ ಪ್ಲಾಟ್ ಏನಪ್ಪ ಅನಿಸ್ತಾ ಅಂದರೆ, ಒಂದು ಬೇಸಿಕ್ ಸ್ಟೋರಿ ಇಟ್ಕೊಂಡು ಪ್ರಥಮ್ ಅವರು ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿ, ತುಂಬ ನೆಕ್ಸ್ಟ್ ಲೆವೆಲ್ ಆಗಿ, ಮಸ್ತಾಗಿ, ಸೂಪರಾಗಿ ಮಾಡಿಲ್ಲ ಗುರು. ತುಂಬಾ ಬೇಜಾರಾಯಿತು, ತುಂಬ ಅಂದರೆ ತುಂಬ ಬೇಜಾರಾಯಿತು. ಕಾಮಿಡಿ ಸೀನ್ಸ್ ಐತೆ, ಕಾಮಿಡಿ ಸೀನ್ಸ್ ತುಂಬಾ ಐತೆ. ಆದರೆ ಆ ಕಾಮಿಡಿ ಸೀನ್ಸ್ ಒಂದೊಂದು ಸತಿ ಸೀನಿಗೆ ನಮ್ಮ ಫೋರ್ಸ್ಫುಲಿ ನೆಗೆಯೋಕ್ಕೂ ಆಗಲ್ಲ, ಆ ಕಡೆ ಥಿಯೇಟ್ರಿಂದ ಎದ್ದು ಬರಬೇಕಾಗುರು ಅಂತ ಅನಿಸುತ್ತೆ. ಹಂಗೆ ಅನಿಸುತ್ತಪ್ಪ. ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ನನಗೆ ಇಲ್ಲಿ ತುಂಬ ವೀಕ್ ಅನ್ನಿಸ್ತು. ಸೊ ಅದಾದಮೇಲೆ ಪ್ರಥಮ್ ಅವರು ನಾವು ತುಂಬ ಇಷ್ಟಪಟ್ಟಿದ್ದವ್ರನ್ನ ಬಿಗ್ ಬಾಸಲ್ಲಿ ಅವ್ರ ನೇರ ನೋಡಿ ಆಮೇಲೆ ಖಂಡಿಸ್ತೀನಿ ಡೈಲಾಗ್. ಆದರೆ ಸಿನಿಮಾದಲ್ಲಿ ಅವ್ರ ಆ್ಯಕ್ಟಿಂಗ್ ನಾನು ಎಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ. ಅವ್ರು ಆ್ಯಕ್ಟಿಂಗ್ ಮಾಡ್ತಾವ್ರ ಅಂತ ಅನಿಸೇ ಇಲ್ಲ ಗುರು. ಸೀರಿಯಸ್ ಆಗಿ ಕ್ಲೈಮ್ಯಾಕ್ಸಲ್ಲೂ ಅವ್ರು ಆ್ಯಕ್ಟಿಂಗ್ ಮಾಡ್ತಾವ್ರ ಅಂತ ಅನಿಸಿಲ್ಲ. ನಾರ್ಮಲಿ ಇಂಟರ್ವ್ಯೂಗಳಲ್ಲಿ ಹೆಂಗೆ ನೋಡಿರ್ತೀವಿ ಪ್ರಥಮ್ ಅವ್ರನ್ನ, ಆ ಥರ ಅನ್ನಿಸ್ತಿದ್ರು ಗುರು. ಸೀರಿಯಸ್ ಆಗಿ ಹಂಗೆ ಅನಿಸಿದ್ರು. ಸ್ಟೋರಿ ಸ್ಕ್ರೀನ್ ಪ್ಲೇ ಸ್ವಲ್ಪ ಆ ಮೇಕಿಂಗ್ ವಿಚಾರದಲ್ಲೂ ಅಷ್ಟೇ ಒಂದು ಹಳೆ ಫಿಲಮ್ ಮೇಕಿಂಗ್ ಥರನೇ ಇರೋದು. ಸಾಂಗ್ಸು ಓಕೆ, ಆ ಸಿನಿಮಾದಲ್ಲಿ ಕೇಳಿಬಿಟ್ಟು ಅಲ್ಲೇ ಬಿಡೋ ಥರ ಇರೋದು. ನನಗೆ ಮೂವಿಯ ಹೈಲೈಟ್ ಏನಪ್ಪ ಅಂದರೆ, ಸಾಯಿ ಕುಮಾರ್ ಅವರು ಸಕ್ಕತ್ತಾಗಿ ಮಾಡಿದ್ದಾರೆ ಗುರು. ಸುಖದಾಗಲ್ಲ, ಸಖತ್ತಾಗಿ ಮಾಡಿದ್ದಾರೆ. ತುಂಬ ಸಖತ್ ಅಂದರೆ ಸಖತ್ತು. ಸಾಯಿ ಕುಮಾರ್ ಅವರು ಅಗ್ನಿ MBBS ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಾದಮೇಲೆ ಕುರಿ ಪ್ರತಾಪ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಓಂ ಪ್ರಕಾಶ್ ರಾವ್ ಅವರು ಅವ್ರ ಕಾಮಿಡಿ ಆಗಿರಲಿ ತುಂಬ ಚೆನ್ನಾಗಿದೆ ಗುರು. ಇಲ್ಲಿ ನನಗೆ ಕಾಮಿಡಿ ಸ್ವಲ್ಪ ಇಷ್ಟ ಆಯಿತು. ಇನ್ನು ಮಿಕ್ಕಿದ್ದೆಲ್ಲ ಸಿನಿಮಾ ಒಂದು ಆ್ಯಾವ್ರೇಜ್ ರೆಗ್ಯುಲರ್ ಸ್ಟೋರಿ ಅನಿಸ್ಬಿಡ್ತು ಗುರು. ಅದೇ ಹಳೆ ಮೂವಿಯ ಪ್ಲಾಟ್ ಅನ್ಕೊತೀನಿ. ಒಬ್ಬ ಹೀರೋ, ಅವ್ನು ದೊಡ್ಡ ಹೀರೋ ಆಗಿರ್ತಾನೆ. ಅವನು ಒಂದು ದೆವ್ವ ಮನೆಗೆ ಹೋಗ್ತಾನೆ. ಆ ದೆವ್ವ ಮನೆಗೆ ಹೋಗಿ ಶೂಟಿಂಗ್ ಮಾಡಬೇಕು. ಅಲ್ಲಿ ದೆವ್ವ ಇರುತ್ತೆ. ಆ ದೆವ್ವ ಹಿಂದ್ಗಡೆ ಸ್ಟೋರಿ ಏನು, ಅದೆಲ್ಲ ಎಷ್ಟೊಂದು ಸಿನಿಮಾದಲ್ಲಿ ನೋಡಿದ್ವಿ. ಕಲ್ಪನಾ ಸಿನಿಮಾದಲ್ಲಿ ನೋಡಿದ್ವಿ, ಎಷ್ಟೊಂದು ಸಿನಿಮಾದಲ್ಲಿ ನೋಡಿದ್ವಿ. ಈ ಥರ ಸ್ಟೋರಿ ಇಟ್ಕೊಂಡು ಬಂದವ್ರು ನಮ್ಮ ಪ್ರಥಮ್ ಅವರು. ಈ ಸಿನಿಮಾದಲ್ಲಿ ನನಗೆ ವೀಕ್ ಪಾಯಿಂಟ್ ಏನಪ್ಪ ಅನಿಸ್ತಾ ಅಂದರೆ, ಮತ್ತೊಂದು ವೀಕ್ ಪಾಯಿಂಟ್ ಗುರು. ಸೊ ದೆವ್ವ ಕಥೆ ನಡೀತಾ ಇರುತ್ತೆ. ಓ ಗುರು, ಇಲ್ಲಿ ದೆವ್ವ ಐತೆ, ನಾವು ಎದುರಬೇಕು, ನಾವು ಎದುರಲೇಬೇಕು ಅಂತ. ಆದರೆ ಆ ದೆವ್ವ ನೋಡಿದ ತಕ್ಷಣ ನಮಗೆ ಹೆದರಿಕೆನೇ ಬರಲ್ಲ ಗುರು. ಸೀರಿಯಸ್ ಆಗಿ ದೆವ್ವ ನೋಡಿದ್ರೆ ಹೆದರಿಕೆನೇ ಬರಲ್ಲ. ಪ್ರಥಮ್ ಅವರು ಒಂಥರ ಏನೋ ಒಂಥರ ಅವರು ಎದುರ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದೆ. ಆದರೆ ಅವ್ರ ದೆವ್ವ ಬರ್ತೈತೆ ಅಂತ ನಮಗೆ ಅವ್ರಿಗೆ ಭಯ ಆಗ್ತಾ ಇರ್ಬೋದು. ಆ ಸಿನಿಮಾ ಒಳಗಡೆ ಅವ್ರಿಗೆಲ್ಲ ಭಯ ಆಗ್ತಾ ಇರ್ಬೋದು, ಇಲ್ಲಿ ದೆವ್ವ ಇದೆ ಹಂಗಿದೆ ಹಂಗಂತ. ಆದರೆ ಥಿಯೇಟ್ರ್ ಒಳಗಡೆ ಆ ಪರ್ಸನ್ಸ್, ಆ್ಯಕ್ಟರ್ಸ್ಗಳಿಗೆ ಭಯ ಬಂದಿದೆ ಅಂತ ನಮಗೆ ಹಾಗೆ ಅನ್ಸಲ್ಲ ಗುರು. ಸೊ ಅದು ನನಗೆ ವೀಕ್ ಡೈರೆಕ್ಷನ್ ಅನ್ನಿಸ್ತು. ಪ್ರಕಾರ ಈ ಮೂವಿ ಯಾರ್ಯಾರು ನೋಡ್ತೀರಾ ಗೊತ್ತಿಲ್ಲ ಗುರು. ನಿಮ್ಗೆ ಹೇಳೋದು ಒಂದೇ, ಸಿನಿಮಾ ನನಗೆ ಒಂದು ಆ್ಯಾವ್ರೇಜ್ ಸಿನಿಮಾ ಅಲ್ಲ, ಒಂದು ಫ್ಲಾಪ್ ಸಿನಿಮಾ ಆಗೈತೆ ಅಂತ ಹೇಳ್ತೀನಿ. ಈ ರಿವ್ಯೂ ಏನಾರ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಇದೇ ಥರ ನನ್ನ ಆನೆಸ್ಟ್ ರಿವ್ಯೂಗಳು ಎಲ್ಲ ಸಿನಿಮಾಗೂ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು.